ನಮಸ್ಕಾರ ಸರ್, ಏನ್ ನಿಮ್ಮ ಹೆಸರು? ನನ್ನ ಹೆಸರು ಭರತ್ ಅಂತ. ಭರತ್ ಅವರು ಯಾವ ಊರು? ನಂದು ತುಮಕೂರು. ತುಮಕೂರಿಂದ ಬಂದಿದ್ದೀರಿ, ಬೆಂಗಳೂರಿಗೆ ಬಂದ್ರಿ. ಹೌದು. ಹೆಂಗ್ ಗೊತ್ತಾಯ್ತು ನಿಮಗೆ ಇಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ ಅಂತ? ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಎಲ್ಲಾ ಕಡೆ ವಿಡಿಯೋಸ್ ಅಪ್ಲೋಡ್ ಆಗಿತ್ತು. ಎಷ್ಟು ಗಂಟೆಗೆ ಪ್ರೊಟೆಸ್ಟ್ ಅಂತ ಹೇಳಿದ್ರು? ಪ್ರೊಟೆಸ್ಟ್ ಇದೆ ಇಷ್ಟು ಗಂಟೆಗೆ ಅಂತ ಹೇಳಿರಲಿಲ್ಲ, ಬಟ್ ಡೈಲಿ ಬೇಸಿಸ್ ಅಲ್ಲಿ ನಡೀತಾ ಇದೆ ಅಂತ ಹೇಳಿದ್ರು. ಸೊ ಅದನ್ನೇ ನೋಡ್ಕೊಂಡು ನಾವು ಇವತ್ತಿದೆ ಅಂತ ಬಂದಿರೋದು. ಹೌದು. ಎಷ್ಟು ಗಂಟೆಗೆ ಅಂತ ಹೇಳಿದ್ರು? ಟೈಮಿಂಗ್ಸ್ ಏನು ಹೇಳಿಲ್ಲ. ನಾವು ಬರೋ ತುಮಕೂರಿಂದ ಇಲ್ಲಿ ಬರೋ ಅಷ್ಟೊತ್ತಿಗೆ 12 ಗಂಟೆ ಆಯ್ತು. 12 ಗಂಟೆಯಿಂದ ನಾವು ಜಾಯ್ನ್ ಆಗೋಣ ಅಂತ ಬಂದು, ಬಟ್ ಪರ್ಮಿಷನ್ ಇರಲಿಲ್ಲ. ಬಟ್ ಆದ್ರೆ ಇಲ್ಲೇ ನಾವು ಸೈಡಲ್ಲಿ ನಿಂತ್ಕೊಂಡು ನಮ್ದು ಏನಿದೆಯೋ ಚರ್ಚೆ ಮಾಡ್ಕೊಂಡು ತಿರ್ಗಾ ಮತ್ತೆ ಇನ್ನೊಂದ್ಸತಿ ಪರ್ಮಿಷನ್ ತಗೊಂಡು ಮಾಡೋಣ, ನಾಳೆ ಬರೋಣ ಅಂತ ಎಲ್ಲರೂ ಸೇರ್ಕೊಂಡು ಮಾತಾಡಿದೀವಿ. ಹ್ಯೂಮನ್ ರೈಟ್ಸ್ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಓಕೆ, ಈಗ ನೀವು ಯಾವ ಉದ್ದೇಶಕ್ಕೋಸ್ಕರ ಬಂದಿದ್ದೀರಾ? ನೀವೇನು ಫಸ್ಟ್ ಆಫ್ ಆಲ್ ನೀವು ಸ್ಟೂಡೆಂಟಾ ಅಥವಾ ಯಾವುದೋ ಪಕ್ಷದ ಪರವಾಗಿ ಬಂದಿದ್ದೀರಾ ಅಥವಾ ವಿರುದ್ಧವಾಗಿ ಬಂದಿದ್ದೀರಾ, ಹೆಂಗೆ? ಸರ್, ನಾನು ಯಾವುದೇ ಪಕ್ಷಕ್ಕೆ ಸಪೋರ್ಟ್ ಮಾಡ್ಕೊಂಡ್ ಬಂದಿಲ್ಲ. ನಾನು ಒಬ್ಬ ಸ್ಟೂಡೆಂಟೇ. ನಾನು ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ, ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ, ನಾನು ಡಿಪ್ಲೊಮಾ ಮಾಡಿದ್ದೀನಿ. ಸೊ ಈ ನೀಟ್ ಪೇಪರ್ ಸೋರಿಕೆ ಏನ್ ಆಗಿದೆ, ಮೊದಲನೇ ಸತಿ ಸೋರಿಕೆ ಆಯ್ತು, ಓಕೆ, ಅದಕ್ಕೆ ನಾವು ಬೆಂಬಲ ಕೊಡೋಣ. ಆಯ್ತು, ಏನೋ ತಪ್ಪಾಯ್ತು, ಬಟ್ ಎಜುಕೇಶನ್ ಮಿನಿಸ್ಟರ್ ನೋ ಬೆಂಬಲ ಕೊಡಂಗೇ ಇಲ್ಲ. ತಪ್ಪೇ, ರಾಂಗ್ ಇಸ್ ರಾಂಗ್. ನೋ ಬೆಂಬಲ. ಅದನ್ನ ಅಕೌಂಟಬಿಲಿಟಿ ಏನಕ್ಕೆ ತಗೊಂಡಿಲ್ಲ. ಅದು ಎಜುಕೇಶನ್ ಮಿನಿಸ್ಟ್ರಿ ಆಗಿರ್ಬೋದು, ಇಲ್ಲ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಆಗಿರ್ಬೋದು. ಮತ್ತೆ ಮಗದೊಮ್ಮೆ ತಿರ್ಗಾ ರೀ ಎಕ್ಸಾಮ್ ಏನ್ ಕಂಡಕ್ಟ್ ಮಾಡಿದ್ರು, ಅವಾಗ್ಲೂ ನೀಟ್ ಪೇಪರ್ ಸೋರಿಕೆ ಆಯ್ತು. 2018ರಿಂದ 19ರಿಂದ ಆಗ್ತಾನೆ ಇದೆ, ಬಟ್ ಅದನ್ನ ಅಕೌಂಟಬಿಲಿಟಿ ತಗೊಂಡವ್ರು ಯಾರು? ಓಕೆ, ಈಗ ಜೆನ್ಯೂನ್ ಹೋರಾಟ ನಿಮ್ದು. ಹೌದು. ಇದು ಎಲ್ಲೋ ಒಂದ್ ಕಡೆ ಈ ಸಿಜೆಪಿ ಜಿರ್ಲೆ ಪರ್ಲೆ ತರ್ಲೆ ಅನ್ಕೊಂಡು ಏನಾದ್ರು ಹೈಜಾಕ್ ಮಾಡ್ತಾ ಇದಾರ ಅಂತ ನಿಮಗೆ ಅನಿಸ್ತಾ ಇದೆಯಾ? ಸರ್, ಹೈಜಾಕ್ ಮಾಡೋದಕ್ಕಿಂತ ಅನ್ನೋದ್ರ ಬದಲಿಗೆ ನಮಗೆ ನಮ್ಮ ಫಂಡಮೆಂಟಲ್ ರೈಟ್ಸ್ ಗೊತ್ತು. ನಮಗೆ ಸ್ಕೂಲಲ್ಲಿ ಕಾಲೇಜ್ ಹೇಳ್ಕೊಟ್ಟಿದ್ದಾರೆ, ಎಜುಕೇಶನ್ ಇಸ್ ಯುವರ್ ಬೇಸಿಕ್ ನೀಡ್ ಅಂಡ್ ಇಟ್ಸ್ ಯುವರ್ ರೈಟ್. ಅದನ್ನ ನಾವು ತಗೊಂತಾ ಇದೀವಿ ಅಂದ್ರೆ ಇಟ್ ಹ್ಯಾಸ್ ಟು ಬಿ ಸೆಟ್ ಇನ್ ಟು ದ ಸ್ಟ್ಯಾಂಡರ್ಡ್ಸ್. ಅದನ್ನ ಮಾಡಕ್ ಆಗ್ತಾ ಇಲ್ಲ ಗೌರ್ಮೆಂಟ್ ಕೈಲಿ ಅಂದ್ರೆ ಇನ್ನೇನಕ್ಕೆ ಗೌರ್ಮೆಂಟ್ ನಾವೇನಕ್ಕೆ ಎಲೆಕ್ಟ್ ಮಾಡಿ ಅವ್ರನ್ನ ಅಲ್ಲಿ ಸಪೋರ್ಟ್ ಮಾಡಿ? ನಿಮಗೆ ಇನ್ನೊಂದು ನೇರವಾದಂತ ಪ್ರಶ್ನೆ, ಹೋರಾಟ ಸರ್ಕಾರ ಮತ್ತು ನಿಮ್ಮಗಳ ನಡುವೆ, ಜೆನ್ಯೂನ್ ಸ್ಟೂಡೆಂಟ್ಸ್ ಮತ್ತು ಸರ್ಕಾರದ ನಡುವೆ ಅದಷ್ಟೇ ಇರಬೇಕು. ರಾಜಕೀಯವಾಗಿ ಟರ್ನ್ ಆಗ್ತಾ ಇರೋದು ಸರಿ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಸರ್, ರಾಜಕೀಯವಾಗಿ ಟರ್ನ್ ಮಾಡ್ತಾ ಇದ್ದಾರೆ, ಬಟ್ ಅದು ಮಾಡಬಾರ್ದು. ಹಂಗಂತ ಹೇಳಿ ಬೇರೆ ಪಕ್ಷದವ್ರು ಬಂದು ಸ್ಟೂಡೆಂಟ್ಸ್ ನ ಸಪೋರ್ಟ್ ಮಾಡಬೇಡಿ ಅಂತಾನು ಯಾರು ಹೇಳ್ಬಾರ್ದು. ಅದು ಯಾರೇ ಆಗಿರ್ಬೋದು, ಹ್ಯೂಮನ್ ರೈಟ್ಸ್ ಅವ್ರು ಆಗಿರ್ಬೋದು, ಮತ್ತೊಂದು ಮಗು ಯಾವುದೇ ಪಾರ್ಟಿ, ದೇ ಆಲ್ ಹ್ಯಾವ್ ಕಮ್ ಟು ಸಪೋರ್ಟ್ ದಿ ಸ್ಟೂಡೆಂಟ್ಸ್, ಯೂತ್ ಆಫ್ ಇಂಡಿಯಾ. ವಿ ದ ಪೀಪಲ್ ಆಫ್ ಇಂಡಿಯಾ. ನಮ್ಮ ಸಂವಿಧಾನ ಪೀಠಿಕೆಯೇ ಒಂದಷ್ಟು ಇದೆ, ನಮಗೆ ಪ್ರತಿಭಟನೆ ಹಕ್ಕು ಇದೆ. ಆ ಹಕ್ಕಿನಲ್ಲಿ ಒಂದಷ್ಟು ನಮಗೆ ರಿಲೀಫು ಇದೆ, ರಿಸ್ಟ್ರಿಕ್ಷನ್ಸು ಇದೆ, ಫ್ರೀಡಮು ಇದೆ. ಆ ಪ್ರಕಾರ ಆಗ್ತಾ ಇದೆಯಾ? ಪೊಲೀಸ್ನವರ ಮೇಲೆ ಹಲ್ಲೆ ಆಯ್ತಾ, ಬ್ಯಾರಿಗೇಡನ್ನು ಬೀಳಿಸೋದು, ಖಡ್ಗವನ್ನು ತೋರಿಸೋದು, ಇದು ಯಾವ ಸಂದೇಶ? ಇದನ್ನೆಲ್ಲ ವಿದ್ಯಾರ್ಥಿಗಳು ಅಂತ ಹೇಳಕ್ ಸಾಧ್ಯನಾ ನಾವು? ಸರ್, ವಿದ್ಯಾರ್ಥಿಗಳು ಅಂದ್ರೆ ಇವಾಗ ಒಂದ್ಸತಿ ಲಾಠಿ ಚಾರ್ಜ್ ಆಯ್ತು ಅಂದ್ರೆ ಹೌದು, ಅವರು ಅಲ್ಲಿಂದ ತಪ್ಪಿಸ್ಕೊಬೇಕು. ಅದರಲ್ಲಿ ಸ್ಟ್ಯಾಂಪೇಜ್ ಆಗಿರ್ಬೋದು, ಇಲ್ಲಾಂದ್ರೆ ಅವ್ರು ಮೋಸ್ಟ್ಲಿ ಇವತ್ತಿನ ಅಪ್ಡೇಟ್ ನಿಮ್ ಗಮನಕ್ಕಿಲ್ಲ ಅನ್ಸುತ್ತೆ. ಮನವೊಲಿಸ್ಲಿಕ್ಕೆ ಅಂತ ಹೋದಂತ ಪೊಲೀಸ್ನವ್ರ ಮೇಲೆ ಮೊಟ್ಟ ಮೊದಲು ಅಲ್ಲೇ ಆಗಿದ್ಮೇಲೆ ಆಮೇಲೆ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡಿರೋದು ಇವತ್ತು ಕಂಪ್ಲೀಟ್ ಅದ್ರದ್ದು ಚಿತ್ರಣ ಇದೆ. ಹೇಳ್ತೀನಿ ನೋಡಿ, ಇವಾಗ ಆಯ್ತು, ಯಾವ್ದೋ ಒಂದು ಹುಡುಗ ಸ್ಟೂಡೆಂಟ್ ಏನೋ ಮಾಡ್ದ, ಇಲ್ಲ ಬಿಹೇವ್ ಮಾಡ್ದ, ಇಲ್ಲ ಅವ್ರಿಗೆ ಕಲ್ತೂರಾಟ ಮಾಡ್ದ, ಪೊಲೀಸ್ ಕ್ಯಾನ್ ಸೆನ್ಸಿಟೈಸ್ ದೆಮ್ ಫಸ್ಟ್ ಟೈಮ್, ಸೆಕೆಂಡ್ ಟೈಮ್, ಥರ್ಡ್ ಟೈಮ್, ಗಿವ್ ದಿ ವಾರ್ನಿಂಗ್ ಟು ದೆಮ್. ಇಫ್ ದೇ ಆರ್ ನಾಟ್ ಡೂಯಿಂಗ್, ಡಿಟೈನ್ ದೆಮ್, ಬಟ್ ಡೋಂಟ್ ಡೂ ದಿ ಲಾಠಿ ಚಾರ್ಜ್. ಅಲ್ಲ, 100 ಸಲ ವಾರ್ನಿಂಗ್ ಕೊಟ್ಟಿದ್ದಾರೆ. ವಾರ್ನಿಂಗ್ ಕೊಟ್ಟಿರುವಂತ ವಿಡಿಯೋಸ್ಗಳು ಇವತ್ತು ನಮಗೆ ಲಭ್ಯ ಆಗಿದೆ. ಸರ್, ಕೊಟ್ಟಿದ್ರೆ ಮತ್ತೆ ಏನಕ್ಕೆ ಹೋಗ್ತಾ ಇಲ್ಲ, ಏನಕ್ಕೆ ಬಿಹೇವ್ ಮಾಡ್ತಾ ಇಲ್ಲ ಹಂಗಂತ ಹೇಳ್ಬಿಟ್ಟು ದೇ ಆರ್ ನಾಟ್ ಡೂಯಿಂಗ್ ಫಾರ್ ಎನಿ ರಾಂಗ್ ಇಂಟೆನ್ಷನ್ ಆರ್ ಕಾಸ್. ಸೊ ನಾನು ಈಗಲೂ ಹೇಳ್ತಾ ಇದ್ದೀನಿ, ವಿದ್ಯಾರ್ಥಿ ನೋಡಿ, ಪದೇ ಪದೇ ಈ ತರ ಪತ್ರಿಕೆಗಳು ಸೋರಿಕೆ ಆಗುವಂಥದ್ದು ಇದು ಖಂಡಿತವಾಗ್ಲೂ ಇದು ತಪ್ಪು. ಇದು ಆಗ್ಲೇಬಾರ್ದು. ವಿದ್ಯಾರ್ಥಿಗಳ ಜೀವನ ಹಾಳಾಗ್ತಾ ಇದೆ. 4 ಗೋಡೆ ಮಧ್ಯೆ ನಿಂತ್ಕೊಂಡು ಕಷ್ಟಪಟ್ಟು ಓದಿ ಬೆವರು ಸುರಿಸಿರ್ತಾರೆ. ಅದೇ ತರ ಪೊಲೀಸ್ನವರು ಕೂಡ ಕಷ್ಟಪಟ್ಟು 4 ಗೋಡೆ ಮಧ್ಯೆ ಓದಿ ಅವ್ರ ಕೆಲಸನ ಅವ್ರು ತಗೊಂಡಿರ್ತಾರೆ. ಏಕಾಏಕಿ ತಗೊಂಡೋಗಿ ಅವರಿಗೆ ಹೊಡೆದು ಬಿಟ್ರೆ ಇದು ನ್ಯಾಯ ಅಂತಾರ ಸರ್? ನ್ಯಾಯ ಅನ್ನಲ್ಲ. ಓಕೆ, ನಿಮ್ದು ಅಭಿಪ್ರಾಯ ಹೇಳಿ ಮೇಡಮ್. ಈಗ ನೋಡಿ, ನಿಮ್ಮ ಹ್ಯೂಮನ್ ರೈಟ್ಸ್ ಅವ್ರ ಹತ್ರ ನಾನು ಬೇರೆ ಕೇಳಲ್ಲ, ಒಂದೇ ಕೇಳ್ತೀನಿ. ಸರ್ಕಾರದವರು ಈಗ ಮೋದಿ ಸರ್ಕಾರ ರೆಡಿ ಇದೆಯಂತೆ ಚರ್ಚೆ ಮಾಡೋದಕ್ಕೆ, ಅವ್ರು ರೆಡಿ ಇದಾರಂತೆ. ಬಟ್ ಇವರು ವಿಪಕ್ಷದವರು ಅದನ್ನ ಚರ್ಚೆ ಮಾಡೋದಕ್ಕೆ ಬಿಡ್ತಾ ಇಲ್ವಂತೆ. ನಿಮ್ಮ ಅಭಿಪ್ರಾಯ ಏನು? ಅವರು ರೆಡಿ ಇದಾರಂತೆ, ಇದನ್ನ ಕನ್ಕ್ಲೂಷನ್ ಕೊಡೋದಕ್ಕೆ ರೆಡಿ ಇದಾರಂತೆ, ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಳ್ಳೋಕೆ ರೆಡಿ ಇದಾರಂತೆ. ಒಳ್ಳೆ ವಿಚಾರ. ಇವಾಗ ವಿದ್ಯಾರ್ಥಿಗಳ ಪರವಾಗಿ ಮಾತಾಡ್ತೀನಿ ಅಂತ ಹೇಳಿದಾಗ ಅದಕ್ಕೆ ಅವಕಾಶ ಕೊಡ್ಲೇಬೇಕಲ್ವಾ? ಸೊ ಈಗ ಇದ್ರ ನೋಡಿ, ಈಗ ರಾಜಕೀಯ ಮಿಕ್ಸ್ ಆಗಿ ಎಡವಟ್ ಆಗ್ತಾ ಇದೆ. ರಾಜಕೀಯದಲ್ಲಿ ಬರಲೇ ಬರೋದು. ಯಾಕಂದ್ರೆ ಸ್ಟೂಡೆಂಟ್ಸ್ ಸುಮಾರು ವರ್ಷಗಳಿಂದ ಅವ್ರ ದುಡಿಮೆ ಇದು, ಅವ್ರ ಕಷ್ಟ, ಅವ್ರು ಓದಿ ಅವ್ರ ಒಂದು ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಒಂದು ಸಾಧನೆಯನ್ನ ಗುರುತಿಸ್ಬೇಕು. ಇದು ರಾಜಕೀಯವಾಗಿ ತಗೊಂಡು ರಾಜಕಾರಣ ಮಾಡಿದ್ರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಇದು ಷಡ್ಯಂತ್ರ. ಇನ್ನೊಂದೇನಂತಂದ್ರೆ ವಿದ್ಯಾರ್ಥಿಗಳಿಗೆ, ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು ನ್ಯಾಯ ಸಿಕ್ಲೇಬೇಕು. ತೀರ್ಮಾನ ತಗೊಂಡಿದ್ದಾರೋ ಆ ತೀರ್ಮಾನಕ್ಕೆ ಸ್ಟೂಡೆಂಟ್ಸ್ ಕೂಡ ಭದ್ರಾಗಬೇಕು. ಅರ್ಥ ಆಯ್ತಾ? ಈ ರೀತಿ ಒಂದು ತೀರ್ಮಾನ ಇದೆ ಅಂತಂದ್ರೆ ಖಂಡಿತ ಬಂದ್ಬಿಟ್ಟು ತೀರ್ಮಾನ ಆಗ್ಲಿ, ವಿಪಕ್ಷಗಳು ಕೂಡ ಬಂದ್ಬಿಟ್ಟು ಸಹಕಾರ ಕೊಡ್ಲೇಬೇಕು. ಖಂಡಿತ. ಆಮೇಲೆ ಎಕ್ಸಾಮು ನಡೆದೋಯ್ತು, ಮೇಗೆ ನಡೆದೋಯ್ತು ಎಕ್ಸಾಮು, ರೀ ಎಕ್ಸಾಮು ಆಗೋಯ್ತು. ಸೊ ಈ ರೀ ಎಕ್ಸಾಮ್ ಮುಂಚಿತವಾಗಿ ಇದು ಆಕ್ಚುಲಿ ಪ್ರತಿಭಟನೆಗಳು ಆಗಬೇಕಿತ್ತು. ಅವತ್ತು ಪ್ರತಿಭಟನೆ ಕಿಚ್ಚಿಲ್ಲ. ಈಗ ಪ್ರಶ್ನೆಗಳು ಮಾಡ್ತಾ ಇರೋದು ಏನು ಅಂತಂದ್ರೆ, ಜನ ಅವತ್ತು ಮಾಡದಿದ್ದವರು ಇವಾಗ ಯಾಕೆ, ಇದರಲ್ಲೇನೋ ಷಡ್ಯಂತ್ರ ಅಂತ ಹೇಳ್ತಿದ್ದಾರೆ, ನಿಜನಾ?
ಇರ್ಬೋದು ಸರ್ ಕೆಲವೊಂದು ಅವತ್ತೇ ಆಗ್ಬೇಕಿತ್ತು. ಈಗ ನಿಮಗೆ ಯಾವ ಅಂತ ನೀವು ಹೇಳಿದ್ರೆ ಕೆಳಗೆ ಒಂದ್ ಬಿದ್ದಾಗ್ಲೇ ನಿಮಿಷ. ಎದ್ದೇಳೋದು. ಈಗ ನಾವು ಅಂಕಪಟ್ಟಿ ಬಂದಾಗ ಮಕ್ಕಳದು ಅವ್ರವ್ರ ವೇದನೆ ಗೊತ್ತಾಗಿದೆ. ಫಸ್ಟ್ ನಾನು ಈ ತರ ತಕೊಂಡಿದ್ದೆ, ಈ ತರ ನೆಕ್ಸ್ಟ್ ಬಂದಿದ್ದೆಲ್ಲ, ಅದಕ್ಕೆ ಅವರ ಉಕ್ಕುತ್ತಿದೆ ಅವ್ರ ಮನಸ್ಸಲ್ಲಿ. ಅದು ರೀ ಎಕ್ಸಾಮ್ ಆಗೋಕ್ಕೂ ಮುಂಚೆ ಉಕ್ಬೇಕಿತ್ತಲ್ಲ. ರೀ ಎಕ್ಸಾಮ್ ಆಗಕ್ ಮುಂಚೆ ಅಂತ ಹೇಳಿದ್ರೆ ಅವ್ರು ನೋಡೋಣ, ಒಂದು ಅವಕಾಶ ಕೊಟ್ಟು ನೋಡೋಣ, ತಿದ್ದುಪಡಿ. ದಟ್ ಈಸ್ ದ ಮಿಸ್ಟೇಕ್. ಒಂದ್ ನಿಮಿಷ ಇರಿ, ಮಕ್ಕಳು ಆ ತರ ಭಾವನೆಯಲ್ಲಿ ಹೇಳಿದ್ದಾರೆ, ಅದು ನೋಡಿದ್ದಾರೆ. ಈಗ ಅವ್ರಿಗೆ ಸರಿಯಾದ ಇದು ಸಿಕ್ಲಿಲ್ಲ ಫಲಿತಾಂಶ, ಅದಕ್ಕೆ ಅವ್ರು ಹೋರಾಟಕ್ಕೆ ಇಳಿದಿದ್ದಾರೆ. ಇದರಲ್ಲಿ ರಾಜಕೀಯದವ್ರು ಬಂದು ಬಣ್ಣ ಬಳ್ದು ನೀವು ನಾವು ಅಂತ ಕಿತ್ತಾಡ್ತಿರುವಾಗ ಮಕ್ಕಳ ಭವಿಷ್ಯ ಹಾಳಾಗ್ತಿದೆ ಅಂತ ನೋಡ್ತಿಲ್ಲ ಅವರು. ಅದಕ್ಕೆ ನಾವು ಮಾನವ ಹಕ್ಕು ಕಡೆಯಿಂದ ನಾವು ಯಾವುದೇ ರಾಜಕೀಯ ಆಗಲಿ ಯಾವುದೇ ಇದಕ್ಕಾಗಿ ನಾವು ಬಂದಿಲ್ಲ. ವಿದ್ಯಾರ್ಥಿ, ನಾನು ಒಂದು ವಿದ್ಯಾರ್ಥಿ ಆಗಿರುವಾಗ ನಮ್ಮ 4 ಗೋಡೆಯಲ್ಲಿ ಎಲ್ಲ ಸಮಸ್ಯೆ ಬಗೆಹರಿತಾ ಇತ್ತು. ಈಗ ನೋಡಿದ್ರೆ ಸಮಾಜದಲ್ಲಿ ಎಲ್ಲ ಕಡೆ ಒಂದು ಸ್ಕ್ಯಾಮ್ ಥರ ನಡೀತಿದೆ. ಇದು ನೋಡಿ ನನಗೆ ವೇದನೆ ಆಗ್ತಿದೆ. ನನ್ನ ಮಗು ಇದ್ದಾನೆ, ಮಕ್ಕಳಿದ್ದಾರೆ, ನಾನು ಒಂದು ತಾಯಿಯಾಗಿ ನುಡಿತಾ ಇದ್ದೀನಿ. ನಾನು ನಿಮ್ಮ ವಿದ್ಯಾರ್ಥಿಗಳ ಜೊತೆ ಯಾವಾಗಲೂ ಇರ್ತೇನೆ, ಯಾವಾಗಲೂ ನಿಮ್ಮ ಜೊತೆ ಇದ್ದು ನಿಮಗೆ ಯಾವಾಗ ಒಳ್ಳೆ ರೀತಿಯಾದ ಫಲಿತಾಂಶ ಸಿಗ್ತದೆ ಅಷ್ಟು ತನಕ ನಾನು ಹೋರಾಟ ನಿಮ್ಮ ಜೊತೆ. ಸೊ ನಾವು ಇವಾಗಲೂ ಹೇಳ್ತಾ ಇರೋದಷ್ಟೇ, ಸರ್ಕಾರ ಮಾತನಾಡಲೇಬೇಕು ಈ ಬಗ್ಗೆ. ನೀವು ನಾವು ಮಾಧ್ಯಮ ಕಡೆಯಿಂದ ಹೇಳೋದಿಷ್ಟೇ, ಮಾತನಾಡಲೇಬೇಕು. ಅವತ್ತು ಜಂತರ್ ಮಂತರ್ನಲ್ಲಿ ಕುಸ್ತಿಪಟುವಿನ ವಿರುದ್ಧ ಪ್ರೊಟೆಸ್ಟ್ ಆದಾಗಲೂ ಕೂಡ ಇದೇ ಥರ ಹಿಂಸಾಚಾರಗಳಾಗಿದ್ವು. ಅವತ್ತೂ ಮಾತಾಡಲಿಲ್ಲ, ಇವತ್ತೂ ಮಾತಾಡೋದು ಲೇಟ್ ಆಗ್ತಾ ಇದೆ. ಈಗ ಮಾತಾಡ್ತಾ ಇದ್ದೀರಾ, ಮಾತಾಡಲೇಬೇಕು. ನಮ್ಮ ಇಚ್ಛೆ ಇಷ್ಟೇ, ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. ನೆಕ್ಸ್ಟ್ ಬರೋ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಬಾರದು.